ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇತ್ತೀಚಿನ ಫಾಸ್ಟ್ ಲೈಫ್ನಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಅಥವಾ ತಿಂಡಿಗಳನ್ನು ಸ್ಕಿಪ್ ಮಾಡುವುದು ಸಾಮಾನ್ಯ ಅಭ್ಯಾಸವಾಗಿದೆ. ಟೈಮ್ ಇಲ್ಲ, ಆಫೀಸ್ಗೆ ಲೇಟ್ ಆಗುತ್ತೆ, ಡಯಟ್ ಮಾಡ್ತಿದ್ದೀನಿ ಅಂತ ಹೇಳೋರು ನಮ್ಮ ಸುತ್ತಮುತ್ತ ಸಾಕಷ್ಟು ಜನರು ಇದ್ದಾರೆ. ಆದರೆ ನೀವು ಹೀಗೆ ಉಪಹಾರ ಬಿಡುತ್ತಿರೋದು ನಿಮ್ಮ ದೇಹಕ್ಕೆ ಎಷ್ಟು ಹಾನಿಕರ ಅಂತ ನಿಮಗೆ ಗೊತ್ತಾ? ಹಾಗಾದ್ರೆ ನಿಜಕ್ಕೂ ಒಂದು ಹೊತ್ತಿನ ಊಟ ಬಿಡುವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾ ಅಥವಾ ಇದು ನಾವು ಮಾಡ್ತಿರೋ ದೊಡ್ಡ ತಪ್ಪ ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಬನ್ನಿ. ಬೆಳಗಿನ ಉಪಹಾರ ಬಿಡುವುದರಿಂದ ನಮ್ಮ ದೇಹದ ಮೇಲೆ ಗಂಭೀರ ಪರಿಣಾಮಗಳು ಉಂಟಾಗುತ್ತವೆ. ಇದು ಒಂದೆರಡು ಸಲ ಆದರೆ ಪರವಾಗಿಲ್ಲ. ಆದರೆ ಇದೇ ಅಭ್ಯಾಸವನ್ನ ನೀವು ರೂಢಿಸಿಕೊಳ್ಳುತ್ತಾ ಬಂದರೆ ದೀರ್ಘಕಾಲೀನವಾಗಿ ದೊಡ್ಡ ಸಮಸ್ಯೆಗಳು ಶುರುವಾಗುತ್ತವೆ. ನೀವು ಒಂದು ಹೊತ್ತು ಊಟ ಬಿಟ್ಟ ತಕ್ಷಣ ಏನಾಗುತ್ತೆ, ಹಾಗಾದರೆ ಆ ಪರಿಣಾಮಗಳೇನು ಎಂದು ತಿಳಿದುಕೊಳ್ಳೋಣ. ಶಕ್ತಿಯ ಕೊರತೆ ಮತ್ತು ಆಯಾಸ. ರಾತ್ರಿ ಇಡೀ ನಿದ್ದೆ ಮಾಡಿದ ನಂತರ ನಮ್ಮ ದೇಹದ ಎನರ್ಜಿ ಲೆವೆಲ್ ತಳಮಟ್ಟದಲ್ಲಿರುತ್ತೆ. ಆ ಶಕ್ತಿ ಸಿಗೋದು ನಾವು ತಿನ್ನುವ ಆಹಾರದಿಂದ ಮಾತ್ರ. ನೀವು ಉಪಹಾರ ಸ್ಕಿಪ್ ಮಾಡಿದಾಗ ದೇಹಕ್ಕೆ ಶಕ್ತಿ ಸಿಗಲ್ಲ. ಇದರಿಂದಾಗಿ ದಿನವಿಡೀ ಆಯಾಸ, ಸುಸ್ತು ಮತ್ತು ಕೆಲಸದ ಮೇಲೆ ಏಕಾಗ್ರತೆ ಸಾಧ್ಯವಾಗುವುದಿಲ್ಲ. ತಕ್ಷಣಕ್ಕೆ ನಿಮಗೆ ತಲೆ ತಿರುಗಿದ ಹಾಗೆ ಆಗಬಹುದು. ಸುಸ್ತು, ಆಯಾಸ ಕಾಡಬಹುದು. ಕೆಲಸದ ಮೇಲೆ ಗಮನ ಕೊಡೋಕೆ ಆಗಲ್ಲ. ಬ್ರೈನ್ ಶಾರ್ಪ್ನೆಸ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ನಮ್ಮ ಮೆದುಳಿಗೆ ಗ್ಲೂಕೋಸ್ ಬೇಕೇ ಬೇಕು. ಬ್ರೇಕ್ಫಾಸ್ಟ್ ನಮ್ಮ ದೇಹದ ಬ್ಯಾಟರಿಯನ್ನ ರೀಚಾರ್ಜ್ ಮಾಡುತ್ತದೆ. ಮೆಟಬಾಲಿಸಮ್ ನಿಧಾನವಾಗುತ್ತೆ. ಉಪಹಾರ ನಮ್ಮ ದೇಹದ ಚಯಾಪಚಯ ಕ್ರಿಯೆಯನ್ನು ಅಂದರೆ ಮೆಟಬಾಲಿಸಮ್ ಅನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ. ಬ್ರೇಕ್ಫಾಸ್ಟ್ ಬಿಟ್ಟಾಗ ದೇಹವು ಶಕ್ತಿಯನ್ನು ಉಳಿಸಲು ಮೆಟಬಾಲಿಸಮ್ ರೇಟ್ ಅನ್ನ ಕಡಿಮೆ ಮಾಡುತ್ತದೆ. ಅಂದರೆ ಕ್ಯಾಲರಿ ಬರ್ನ್ ಆಗೋ ಪ್ರಕ್ರಿಯೆ ನಿಧಾನ ಆಗುತ್ತೆ. ಇದರಿಂದ ಕೊಬ್ಬು ಕರಗುವ ಪ್ರಕ್ರಿಯೆ ನಿಧಾನವಾಗುತ್ತೆ. ಇದರಿಂದ ವೆಯ್ಟ್ ಲಾಸ್ ಆಗೋ ಬದಲು ಬೇಗ ದಪ್ಪ ಆಗ್ತೀರಾ. ಅಸಿಡಿಟಿ ಸಮಸ್ಯೆ. ಆಮ್ಲದ ಉತ್ಪತ್ತಿ ಹೆಚ್ಚಾದಾಗ ಅಥವಾ ಹೊಟ್ಟೆ ಖಾಲಿ ಆದಾಗ ಈ ಆಮ್ಲವು ಹೊಟ್ಟೆಯ ಒಳಪದರ ಅಥವಾ ಅನ್ನನಾಳವನ್ನ ಕೆರಳಿಸುತ್ತದೆ. ಇದರಿಂದ ಎದೆ ಉರಿ, ಹೊಟ್ಟೆ ನೋವು, ಹುಳಿತೇಗು ಮತ್ತು ವಾಕರಿಕೆ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಇದನ್ನೇ ನಾವು ಅಸಿಡಿಟಿ ಎನ್ನುತ್ತೇವೆ. ಮಧುಮೇಹ ಮತ್ತು ಹೃದಯ ಸಮಸ್ಯೆಗಳ ಅಪಾಯ. ನಿಯಮಿತವಾಗಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಏರುಪೇರು ಉಂಟು ಮಾಡುತ್ತದೆ. ಇದು ದೀರ್ಘಾವಧಿಯಲ್ಲಿ ಟೈಪ್ 2 ಮಧುಮೇಹದ ಅಪಾಯವನ್ನು ಹೆಚ್ಚಿಸಬಹುದು. ಅಲ್ಲದೆ ಕೆಲವು ಅಧ್ಯಯನಗಳ ಪ್ರಕಾರ ಉಪಹಾರ ಬಿಡುವವರಲ್ಲಿ ಹೃದಯಾಘಾತದ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಕಿರಿಕಿರಿ ಮತ್ತು ಮೂಡ್ ಸ್ವಿಂಗ್ಸ್. ಖಾಲಿ ಹೊಟ್ಟೆ ಇದ್ದಾಗ ನಮಗೆ ಸಿಟ್ಟು ಬರುವುದು ಸಹಜ. ಮೆದುಳಿಗೆ ಶಕ್ತಿ ಸಿಗದಿದ್ದಾಗ ಹಾರ್ಮೋನ್ಗಳಲ್ಲಿ ಬದಲಾವಣೆಯಾಗಿ ಮನಸ್ಥಿತಿ ಬದಲಾವಣೆಗಳು ಮತ್ತು ಕಿರಿಕಿರಿ ಹೆಚ್ಚಾಗುತ್ತದೆ. ಪೌಷ್ಟಿಕಾಂಶದ ಕೊರತೆ. 3 ಹೊತ್ತು ಊಟ ಮಾಡಿದ್ರೂ ಸರಿಯಾದ ಪೋಷಕಾಂಶಗಳು ಸಿಗೋದು ಕಷ್ಟ. ಅದರಲ್ಲಿ 1 ಹೊತ್ತು ಊಟ ಬಿಟ್ರೆ ವಿಟಮಿನ್ಸ್, ಮಿನರಲ್ಸ್ ಕೊರತೆ ಉಂಟಾಗುತ್ತದೆ. ಬೆಳಗಿನ ಉಪಹಾರ ನಮ್ಮ ದಿನದ ಅತ್ಯಂತ ಪ್ರಮುಖ ಊಟ. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರತಿದಿನ ಪೌಷ್ಟಿಕಾಂಶಯುಕ್ತ ಮತ್ತು ಸಮತೋಲಿತ ಬ್ರೇಕ್ಫಾಸ್ಟ್ ಸೇವಿಸುವುದು ಬಹಳ ಮುಖ್ಯವಾಗಿದ್ದು ಊಟವನ್ನು ಸ್ಕಿಪ್ ಮಾಡಬೇಡಿ. ಸಮಯಕ್ಕೆ ಸರಿಯಾಗಿ ಸ್ವಲ್ಪ ಸ್ವಲ್ಪನೇ ತಿನ್ನಿ. 3 ಮುಖ್ಯ ಊಟ, 2 ಸ್ಮಾಲ್ ಸ್ನ್ಯಾಕ್ಸ್ ತಗೊಳ್ಳೋದು ಬೆಸ್ಟ್. ಆರೋಗ್ಯಕರ ಆಹಾರ, ಸರಿಯಾದ ಸಮಯ ಮತ್ತು ಸ್ವಲ್ಪ ವ್ಯಾಯಾಮ ಇದೇ ಆರೋಗ್ಯದ ಗುಟ್ಟಾಗಿದೆ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.
ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.